ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ mocktail. ಸೊ ಸೆಟಪ್ ನೋಡಿನೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ ನಾನು ಇವತ್ತು ಮಾಡ್ತಾ ಇರೋದು ರೆಸಿಪಿ ವಿಡಿಯೋ ಅಂತ. ಸೊ ನಾನ್ ವೆಜ್ ಐಟಮ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುವಂಥ ಐಟಮ್. ಇದನ್ನು ನಾನು ಇವಾಗ ಹೊಸದಾಗಿ ಹೆಸರು ಕೊಟ್ಟಿರೋದು ಚಿಕನ್ ವಡೆ ಅಂತ. ಬಿಕಾಸ್ ಇದು ಚಿಕನ್ ಚೀಸ್ ಬಾಲ್ಸ್ ಮಾಡ್ತೀವಲ್ಲ, ಸೇಮ್ ರೆಸಿಪಿ, ಬಟ್ ಚೀಸ್ ಖಾಲಿ ಆಗಿದೆ ಮನೇಲಿ, ಅದಕ್ಕೆ ಅದನ್ನು ಚಿಕನ್ ವಡೆ ಥರ ಮಾಡ್ತಾ ಇದ್ದೀನಿ. ಸೊ ಈ ಚಿಕನ್ ವಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟ್ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ. ಫಸ್ಟ್ ನಾನಿಲ್ಲಿ ಚಿಕನ್ ತೊಗೊಂಡಿದ್ದೀನಿ. ಒಂದು ಅರ್ಧ kg ಅಷ್ಟು ಚಿಕನ್ನು, ಬೋನ್ಲೆಸ್ ಅಂದರೆ ಬ್ರೆಸ್ಟ್ ಪೀಸ್ ಬರುತ್ತಲ್ಲ ಚಿಕನ್ದು, ಆ ಪೀಸಸ್ ತೊಗೊಂಡಿದ್ದೀನಿ. 2 ಮೊಟ್ಟೆನ ಹೊಡೆದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ನಾನು ಒಂದು 5 ಸ್ಲೈಸ್ ಅಷ್ಟು ಬ್ರೆಡ್ ತೊಗೊಂಡಿದ್ದೀನಿ. ಇದನ್ನು ಪೌಡರ್ ಮಾಡ್ಕೊಳ್ತೀನಿ ನಾನು. ಕರಿಯೋದಕ್ಕೆ ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ಚಿಕನ್ ಜೊತೆ ರುಬ್ಬೋದಕ್ಕೆ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 5ರಿಂದ 6ರಷ್ಟು ಬೆಳ್ಳುಳ್ಳಿ ಹೆಸರು, ಒಂದು ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ, ಪುದೀನ, ಒಂದು 5 ಹಸಿಮೆಣಸಿನ್ಕಾಯಿ. ಇನ್ನು ಇದಕ್ಕೆ ಮಸಾಲೆ ಟಚ್ ಕೊಡೋದಕ್ಕೆ ನಾನು ತೊಗೊಂಡಿದ್ದೀನಿ ಪೆಪ್ಪರ್ ಪೌಡರು, ಚಿಕನ್ ಮಸಾಲ, ಅರಿಶಿನ, ಚಿಲ್ಲಿ ಪೌಡರ್, ಉಪ್ಪು, ಸ್ವಲ್ಪ ಕಾರ್ನ್ಫ್ಲೋರ್ ಬೇಕಾಗುತ್ತೆ. ಸೊ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ, ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್, ಇಷ್ಟು ತೊಗೊಂಡಿದ್ದೀನಿ. ಸೊ ರೆಸಿಪಿ ಸ್ಟಾರ್ಟ್ ಮಾಡೋಣ ಈಗ. ಸೊ ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ, ಒಂದು ಮಿಕ್ಸಿ ಜಾರ್ನ ತೊಗೊಂಡು ಈ ಬ್ರೆಡ್ ಏನಿತ್ತಲ್ಲ ಅದನ್ನು ಪೌಡರ್ ಮಾಡ್ಕೊಳ್ತೀನಿ. ನಿಮಗೆ ಬ್ರೆಡ್ ತುಂಬ ಮೆತ್ತಗಿತ್ತು ಅಂದರೆ ಓವನ್ನಲ್ಲಿ ಅಥವಾ ಹೆಂಚ್ ಮೇಲೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ, ಸ್ಟವ್ ಮೇಲೆ ಹೆಂಚ್ ಮೇಲೆ ಹಾಕಿ ಸ್ವಲ್ಪ ಕ್ರಿಸ್ಪಿ ಆಗುತ್ತಲ್ಲ, ಅವಾಗ ಪೌಡರ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಆಗ ನಾನು ಬ್ರೆಡ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೆಕ್ಸ್ಟ್ ಇನ್ನೊಂದು ಜಾರ್ ತಗೊಂಡು ಇದಕ್ಕೆ ಚಿಕನ್ ಪೀಸಸ್ ಇತ್ತಲ್ಲ, ಚಿಕನ್ ಪೀಸಸ್ ನೀವೇನು ಮಾಡಬೇಕಂದ್ರೆ ತೊಳೆದ್ಬಿಟ್ಟು ನೋಡಿ, ಈ ಥರ ಜರಡಿ ಥರದ್ರಲ್ಲಿ ಚೆನ್ನಾಗಿ ನೀರು ಸೋರಿಸ್ಕೋಬೇಕು. ನೀರಿದ್ರೆ ಚೆನ್ನಾಗಿ ಬರಲ್ಲ. ಸೊ ನೀರು ಫುಲ್ ನೀರು ಹೋಗೋ ಥರ ಸೋರಿಸ್ಕೋಬೇಕು. ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ ಅಂದರೆ ಅನ್ಸಿದ್ರೆ ನಿಮಗೆ ಒಂದು ಟಿಶ್ಯೂ ತೊಗೊಂಡು ಟಿಶ್ಯೂಲ್ಲಿ ಈ ಥರ ಪ್ರೆಸ್ ಮಾಡಿ ಹಾಕಿ. ನೀರಿನ ಅಂಶ ಹೋಯ್ತಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಮಿಕ್ಸಿ ಜಾರ್ಗೆ ಈ ಥರ ಚಿಕನ್ನ ಹಾಕ್ಕೊಂಡ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ, ಇಷ್ಟು ಆಗಿದೆ ಅನ್ನೋವಾಗ, ಇಷ್ಟು ಆಗಿರಬೇಕು ಪೇಸ್ಟು. ಇದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ, ಪುದೀನ, ಇದೇನು ತಗೊಂಡಿದ್ರಲ್ಲ ಅಷ್ಟನ್ನು ಆ್ಯಡ್ ಮಾಡಬೇಕು. ಮತ್ತೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಸೊ ಇವಾಗ ಇದು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಮಸಾಲೆ ಎಲ್ಲ ಕಂಪ್ಲೀಟಾಗಿ ಹಿಡಿಯೋ ಥರ. ಆಗ ಇದಕ್ಕೆ ಮಸಾಲೆಗಳನ್ನ ಆ್ಯಡ್ ಮಾಡೋಣ. ಸೊ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿದ್ದೀನಿ. ನಾನು ಯಾವಾಗಲೂ ರೆಸಿಪಿ ವಿಡಿಯೋದಲ್ಲಿ ಹೇಳ್ತೀನಿ, ನಾವು ಖಾರ ಸ್ವಲ್ಪ ಜಾಸ್ತಿ ತಿಂತೀವಿ, ಹಾಗಾಗಿ ಹಾಕ್ಕೊಂಡಿದ್ದೀನಿ. ಕಡಿಮೆ ತಿನ್ನೋರು ಕಡಿಮೆ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್, 1 ಸ್ಪೂನಷ್ಟು ಚಿಕನ್ ಮಸಾಲ, 1 ಚಿಟಿಕೆ ಅರಿಶಿನ, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಸೋಯಾ ಸಾಸ್, ಸ್ವಲ್ಪ ಟೊಮೆಟೊ ಕೆಚಪ್. ನೀವು ಚೀಸ್ ಇದ್ದರೆ ಈ ಟೈಮಲ್ಲಿ ಚೀಸ್ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ.
ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಬ್ರೆಡ್ ಕ್ರಮ್ಸ್, ನಾವೇನು ಬ್ರೆಡ್ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಬ್ರೆಡ್ ಕ್ರಮ್ಸ್ ಹಾಕೋದೇನಕ್ಕೆ ಅಂದರೆ ಇದರಲ್ಲಿ ಇನ್ನೂ ಚಿಕನಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ನೀವು ಬೇರೆ ಇವಾಗ ಸಾರು ಫ್ರೈ ಮಾಡೋವಾಗ ನೋಡಿರ್ತೀರಲ್ಲ, ಚಿಕನ್ ಬಿಸಿಗೆ ಹಾಕಿದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ. ಆ ನೀರಿನ ಅಂಶನ ಈ ಬ್ರೆಡ್ ಕ್ರಮ್ಸ್ ಹೀರ್ಕೊಳ್ಳುತ್ತೆ. ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ, ಅದು ಉಪ್ಪು ಖಾರ ಇಟ್ಕೊಳ್ಳುತ್ತೆ ಅಷ್ಟರಲ್ಲಿ. ಇವಾಗ ಚಿಕನ್ ನೆನೆಯೋಷ್ಟರಲ್ಲಿ ನಾವು ಇದು ಮೊಟ್ಟೆ ನಾನು ಏನಕ್ಕೆ ಬಳಸ್ತೀನಿ ಅಂದರೆ ಡಿಪ್ ಮಾಡೋಕ್ಕೆ ಬಳಸ್ತೀನಿ. ಸೊ ಅದಕ್ಕೆ ಒಂಚೂರು ಉಪ್ಪು, ಮೊಟ್ಟೆಗೆ ಸ್ವಲ್ಪ ಸಾಕು, ಒಂಚೂರು ಪೆಪ್ಪರ್ ಪೌಡರು, 1 ಸ್ಪೂನಷ್ಟು ಕಾರ್ನ್ಫ್ಲೋರು, ಇಷ್ಟನ್ನ ನೋಡಿ. ಇವಾಗ ಇದಕ್ಕೆ ನಾನೇನು ಕಾರ್ನ್ಫ್ಲೋರು ಮತ್ತು ಉಪ್ಪು ಮತ್ತು ಪೆಪ್ಪರ್ ಹಾಕ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಬೀಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಚಿಕನ್ನ ಈ ಥರ ಉಂಡೆ ಮಾಡ್ಕೊಳ್ಳಿ. ಸೆಂಟ್ರಿಗೆ ಈ ಥರ ಉದ್ದಿನ ವಡೆ ಥರ ಹೋಲ್ ಮಾಡಬೇಕು. ಈ ಹೋಲ್ ಮಾಡೋದೇನಕ್ಕೆ ಅಂದರೆ ಎಣ್ಣೆ ಸೆಂಟ್ರಿಗೆಲ್ಲ ಹೋಗಿ ಚಿಕನ್ ಚೆನ್ನಾಗಿ ಬೇಯುತ್ತೆ. ಈ ಥರ ಇದನ್ನು ಮೊಟ್ಟೆ ಏನು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದರಲ್ಲಿ ಅದ್ದೋದು. ಆಮೇಲೆ ಅದನ್ನು ತೆಗೆದು ಬ್ರೆಡ್ ಕ್ರಮ್ಸ್ ನಾವು ಮಾಡಿಟ್ಕೊಂಡಿರ್ತೀವಲ್ಲ ಅದರಲ್ಲಿ ಹಾಕಿ ಅದ್ರ ಮೇಲೆ ಬ್ರೆಡ್ ಕ್ರಮ್ಸ್ನ ಹಾಕಿ ಈ ಥರ ಅದನ್ನು ಈ ಥರ ನೀಟಾಗಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ನಿಮಗೆ ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೋಬೋದು, ದೊಡ್ಡದು ಬೇಕಾದರೆ ದೊಡ್ಡದು ಮಾಡ್ಕೋಬೋದು. ಎಣ್ಣೆ ಕಾಯಕ್ಕಿಡೋಣ. ಸೊ ಇವಾಗ ಅದನ್ನು ಫ್ರೈ ಮಾಡ್ಕೋಬೇಕು. ಎಣ್ಣೆ ಇಟ್ಕೊಳ್ಳೋಣ. ಶಾಲೋ ಫ್ರೈ ಬೇಕಾದರೂ ಮಾಡ್ಬೋದು, ಡೀಪ್ ಫ್ರೈ ಬೇಕಾದರೂ ಮಾಡ್ಬೋದು. ನಾನೀಗ ಡೀಪ್ ಫ್ರೈ ಮಾಡ್ತೀನಿ. ಎಣ್ಣೆ ಕಾದಿದೆ. ಇವಾಗ ಇದನ್ನು ಹಾಕ್ಕೊಳ್ಳೋಣ. ಆದಮೇಲೆ ಮಾಡಿ. ಸೊ ಇವಾಗ ಇದು ರೆಡಿಯಾಗಿದೆ ಚಿಕನ್ ವಡೆ. ನಾನು ವೆಜ್ ಮಯೋನೀಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಮಕ್ಕಳಿಗೆ ಮಯೋನೀಸ್ ಸಾಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ನೀವು ಟೊಮೆಟೊ ಕೆಚಪ್ ಜೊತೆನೂ ಸರ್ವ್ ಮಾಡ್ಬೋದು, ಹಾಗೇನೂ ಸರ್ವ್ ಮಾಡ್ಬೋದು. ಸೊ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.